ಇನ್ನು ಪೊಲೀಸರ ಕಿರುಕುಳಕ್ಕೆ ಬೇಸತ್ತು ವಿದ್ಯಾರ್ಥಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಡಿಸಿ ಕಚೇರಿ ಎದುರಲ್ಲಿ ಎಬಿವಿಪಿ ಪ್ರತಿಭಟನೆಯನ್ನು ನಡೆಸಿದೆ. ಸುಳ್ಳು ಕೇಸ್ ಹಾಕ್ತಾ ಇರುವ ಪೊಲೀಸರಿಗೆ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಬಿವಿಪಿ ಸದಸ್ಯರು. ಪೊಲೀಸರು ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಪ್ರಕರಣದ ಸಂಬಂಧ ಈಗಾಗಲೇ 3 ಕಾನ್ಸ್ಟೇಬಲ್ಗಳ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಇದು ಕೂಡ ನ್ಯೂಸ್ ಫಸ್ಟ್ ವರದಿಯ ಇಂಪ್ಯಾಕ್ಟ್. ನಿನ್ನೆ ಈ ಸುದ್ದಿಯನ್ನು ನ್ಯೂಸ್ ಫಸ್ಟ್ ಬಿತ್ತರಿಸಿತ್ತು. ಗಾಂಜಾ ಪ್ರಕರಣವೊಂದರಲ್ಲಿ, ಸುಳ್ಳು ಪ್ರಕರಣವೊಂದರಲ್ಲಿ, ಅಂದರೆ ಗಾಂಜಾ ಬಳಕೆ ಮಾಡಿದ್ರು ಅಂಥೇಳಿ ಒಂದಷ್ಟು ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡಿರ್ತಾರೆ ಪೊಲೀಸರು. ವಿದ್ಯಾನಗರ ಠಾಣೆಯ ಪೊಲೀಸರು, ಧಾರವಾಡದ ವಿದ್ಯಾನಗರ ಠಾಣೆ ಪೊಲೀಸರು ಅವರನ್ನು ವಶಕ್ಕೆ ಪಡೆದು ಕರೆದೊಯ್ದು ಅವರ ಪರೀಕ್ಷೆಯನ್ನು ಮಾಡಿಸಿದಂತಹ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ಗಾಂಜಾವನ್ನು ಸೇವಿಸಿಲ್ಲ ಅಂಥೇಳಿ ವರದಿ ಬರುತ್ತೆ. ಅವರ ರಿಪೋರ್ಟ್ ಏನಿದೆ, ಟೆಸ್ಟೆಡ್ ರಿಪೋರ್ಟು, ಅದು ನೆಗೆಟಿವ್ ಬಂದ ನಂತರವೂ ಅವರನ್ನು ಬಿಟ್ಟು ಕಳಿಸೋದಕ್ಕೆ 10,000 ರೂಪಾಯಿಯನ್ನು ಪೊಲೀಸರು ಪಡೆದುಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಆದಿತ್ಯ ಮ್ಯಾಗೇರಿ ಎನ್ನುವ ವಿದ್ಯಾರ್ಥಿಯ ಬಳಿಯೂ ಕೂಡ 2,000ಕ್ಕೋಸ್ಕರ ಬೇಡಿಕೆಯನ್ನು ಇಟ್ಟಿದ್ರು. ಇದಕ್ಕೋಸ್ಕರ 2 ದಿನಗಳ ಕಾಲ ಅವರು ಕಿರುಕುಳವನ್ನು ಕೂಡ ಆದಿತ್ಯ ಮ್ಯಾಗೇರಿಗೆ ಕೊಟ್ಟಿದ್ರು. ಇದರಿಂದ ಮನನೊಂದಂತಹ, ಬೇಸತ್ತಂತಹ ಆದಿತ್ಯ ಮ್ಯಾಗೇರಿ ತನ್ನ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದ, ಸೀರೆಯ ಕುಣಿಕೆಗೆ ಕೊರಳೊಡ್ಡಿದ್ದ. ಆದಿತ್ಯ ಮ್ಯಾಗೇರಿ ಸಾವನ್ನಪ್ಪಿದ ಬಗ್ಗೆಯೂ ಕೂಡ, ಪೊಲೀಸರ ಕಿರುಕುಳದಿಂದಾಗಿ ಸಾವನ್ನಪ್ಪಿದ ಬಗ್ಗೆ ನಿನ್ನೆ ನ್ಯೂಸ್ ಫಸ್ಟ್ ವರದಿಯನ್ನು ಪ್ರಸಾರ ಮಾಡಿತ್ತು. ಇವತ್ತು ಬೆಳಗ್ಗೆಯೇ 3 ಕಾನ್ಸ್ಟೇಬಲ್ಗಳನ್ನು ಕಮಿಷನರ್ ಎನ್ ಶಶಿಕುಮಾರ್ ಅವರು ಅಮಾನತುಗೊಳಿಸಿ ಆದೇಶವನ್ನು ಮಾಡಿದರು. ಅದಾದ ನಂತರ ಮಧ್ಯಾಹ್ನದ ವೇಳೆಗೆ ಎಬಿವಿಪಿ ಕಾರ್ಯಕರ್ತರು ಈ ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು, ಮೃತನ ಕುಟುಂಬಕ್ಕೆ ಸೂಕ್ತ ನ್ಯಾಯ ಸಿಗಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಪೊಲೀಸರ ಕಿರುಕುಳಕ್ಕೆ ಬೇಸತ್ತು ಆದಿತ್ಯ ಮ್ಯಾಗೇರಿ ವಿದ್ಯಾರ್ಥಿ ಏನಿದ್ದ ಈತ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ. ಗಾಂಜಾ ಕೇಸ್ನಲ್ಲಿ ಆದಿತ್ಯಗೆ ಪೊಲೀಸರು ಕಿರುಕುಳವನ್ನು ನೀಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಗಾಂಜಾ ಕೇಸ್ನಲ್ಲಿ ರಿಪೋರ್ಟ್ ನೆಗೆಟಿವ್ ಬಂದ ಮೇಲೂ ಕೂಡ ಬಿಡೋದಕ್ಕೆ ಹಣ ಕೊಡಬೇಕು ನೀನು ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ರು. 2,000 ರೂಪಾಯಿಗೋಸ್ಕರ 2 ದಿನಗಳ ಕಾಲ ಈತನಿಗೆ ಕಿರುಕುಳವನ್ನು ಕೊಟ್ಟಿದ್ದಂಥದ್ದು. ಇದರಿಂದ ಮನನೊಂದು ಪೊಲೀಸರ ಟಾರ್ಚರನ್ನು ತಡೆಯೋದಕ್ಕಾಗದೆ, 2,000 ರೂಪಾಯಿಯನ್ನು ಕೊಡೋದಕ್ಕೂ ಆಗದೆ ಆದಿತ್ಯ ಮೃತಪಟ್ಟಿದ್ದ, ಆತ್ಮಹತ್ಯೆಗೆ ಶರಣಾಗಿದ್ದ. 2 ದಿನಗಳ ಕಾಲ ಮನನೊಂದು 3 ಕಾನ್ಸ್ಟೇಬಲ್ಗಳನ್ನು ಎನ್ ಶಶಿಕುಮಾರ್ ಕಮಿಷನರ್ ಅವರು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ರು. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್. ಅದಾದ ಮೇಲೆ ಇದೀಗ ಡಿಸಿ ಕಚೇರಿಯ ಎದುರು ಎಬಿವಿಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಅಮಾಯಕ ಯುವಕನ ಬಲಿ ಪಡೆದ ಪೊಲೀಸರ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇದೆ. BSc ಓದ್ತಾ ಇದ್ದಂತಹ ವಿದ್ಯಾರ್ಥಿ ಈತನ ಸಾವಿಗೆ ಕಾರಣರಾದಂತಹ ಪೊಲೀಸು ಮತ್ತು ಪೊಲೀಸ್ ಇಲಾಖೆಯ ವಿರುದ್ಧ ಹಾಗೆ ಸರ್ಕಾರದ ವಿರುದ್ಧ ಎಬಿವಿಪಿ ಧಿಕ್ಕಾರವನ್ನು ಕೂಗಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಮೃತನ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಪರಿಹಾರ ಸಿಗಬೇಕು ಅಂಥೇಳಿ ಇವರು ಆಗ್ರಹಿಸ್ತಾ ಇರುವಂಥದ್ದು.